ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಗೆ ನಿಮಗೆ ಸ್ವಾಗತ. ಇಂದು ಹರಿಹರ ನಗರದ ಪ್ರವಾಸಿ ಮಂದಿರದಲ್ಲಿ LV ಹನುಮಂತಪ್ಪ ಹರಿಹರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಅಲ್ಪಸಂಖ್ಯಾತರ ಮೀಟಿಂಗ್ ನಡೆಯಿತು. ಹಾಗೂ ಈ ಮೀಟಿಂಗ್ ಬಗ್ಗೆ ಹಾಗೂ ಬರುವ ಚುನಾವಣೆ ಬಗ್ಗೆ ಅವರಿಂದ ಮಾಹಿತಿ ಕಲಿಯಾಕ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಫುಲ್ ಹೆಸರು, ತಮ್ಮ ಡೆಸಿಗ್ನೇಷನ್? ನನ್ನ ಹೆಸರು LB ಹನುಮಂತಪ್ಪ, ಹರಿಹರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ಸರ್, ಎಷ್ಟು ವರ್ಷದಿಂದ ನೀವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು? ಸುಮಾರು 6 ವರ್ಷದಿಂದ 6-7 ವರ್ಷದಿಂದ ವರ್ಕ್ ಮಾಡ್ತಿದ್ದೇವೆ ನಾವು. ಕಾಂಗ್ರೆಸ್ ಪಕ್ಷದಿಂದ ಎಷ್ಟು ವರ್ಷ ನಿಮಗೆ ಜೊತೆಗಿದ್ದಾರೆ? ಕಾಂಗ್ರೆಸ್ ಪಕ್ಷ ಸುಮಾರು 30-40 ವರ್ಷದಿಂದ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಸೇವಾದಳ ಜಿಲ್ಲಾ ಅಧ್ಯಕ್ಷರಾಗಿ, ಆಮೇಲೆ ತಾಲೂಕ್ ಪಂಚಾಯತ್ ಸದಸ್ಯರಾಗಿ, 3 ಸರಿ ಜಿಲ್ಲಾ ಪಂಚಾಯತಿಯಲ್ಲಿ ಸೋತು ಮತ್ತೆ ನಿಷ್ಠೆ ಪ್ರಾಮಾಣಿಕದಿಂದ ಬ್ಲಾಕ್ ಅಧ್ಯಕ್ಷರಾಗಿ ನಾವು 6 ತುಂಬಿ 7ನೇ ವರ್ಷದಲ್ಲಿ ಬ್ಲಾಕ್ ಅಧ್ಯಕ್ಷ ಕೆಲಸ ಮಾಡ್ತಿದ್ದೇನೆ. ಸರ್, ಇವತ್ತಿನ ಮೀಟಿಂಗ್ ನಿಮ್ಮ ಮುಂದೆ ಬರುವ ನಗರಸಭೆ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಬಗ್ಗೆ ಮಾಡಿರಾ ಅಥವಾ ಬೇರೆದು ಮೀಟಿಂಗ್ ಇತ್ತು? ಇಲ್ಲ, ಏನಿಲ್ಲ, ನಮ್ಮ ಮೈನಾರಿಟಿ ಅಧ್ಯಕ್ಷರು ಪ್ರತಿ ಸಾರಿ ಹೇಳ್ತದೆ, ನಮ್ಮ ಮುಖಂಡರಿಗೆ ಹೇಳಿ ನಮ್ಮ ಮೈನಾರಿಟಿ ಸಂಘಟನೆ ಮಾಡ್ಬೇಕು ಅನ್ನೋ ಅದಕ್ಕಾಗಿ ಪೂರ್ವಭಾವಿ ಒಂದು ಮೀಟಿಂಗ್ ಕರೆದು ಒಂದು ಮುಂದಿನ ದಿನದಲ್ಲಿ ಚುನಾವಣೆ ಇದೆಲ್ಲ, ನಾಳೆ 9ನೇ ತಾರೀಕು ಚುನಾವಣೆ ಮುಗಿದ ತಕ್ಷಣ ಮೈನಾರಿಟಿದು ಒಂದು ಅಂಗ ಕಮಿಟಿಗಳನ್ನೆಲ್ಲ ಮೀಟಿಂಗ್ ಕರೆದು ಪದಾಧಿಕಾರಿಗಳಿಗೆ ಆದೇಶ ಕಾಪಿ ಕೊಡಲಿಕ್ಕೆ ಒಂದು ಮೀಟಿಂಗ್ ಸದಸ್ಯ ಮಾಡಿ ನಮ್ಮ ಮುಖಂಡರು ನಂದಿಗ ಶ್ರೀನಿವಾಸ ತಿಳಿಸಿ ಒಂದು ಚುನಾವಣೆ ಮುಗಿದ ತಕ್ಷಣ ಬೃಹತ್ ಒಂದು ಮೈನಾರಿಟಿ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಮುಂದಿನ ದಿನದಲ್ಲಿ ನಮ್ಮ ಕಾಂಗ್ರೆಸ್ ಬಲಪಡಿಸೋಣ. ಮುಂದಿನ ದಿನದಲ್ಲಿ ನಮ್ಮ ಮತ್ತೆ ದಾವಣಗೆರೆ ನಡೀತಕ್ಕಂಥ ಕಾಂಗ್ರೆಸ್ ನಮ್ಮ ಅಭ್ಯರ್ಥಿಯಾದ ಸಮರ್ಥ ಅವರು ಅತ್ಯಧಿಕ ಬಹುಮತದಿಂದ ಗೆಲ್ಲಿಸ್ಬೇಕು. ತಾವೆಲ್ಲರೂ ನಾವು ಅಲ್ಪಸಂಖ್ಯಾತರು ಮತ್ತು ದಲಿತರು ನಾವೆಲ್ಲ ಒಗ್ಗಟ್ಟಾಗಿ ಕಾಂಗ್ರೆಸ್ ಇದ್ದರೆ ನಮಗೆ ಒಂದು ಶಕ್ತಿ ಅಂತ ಹೇಳಿದ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಕೊಟ್ಟಿದೆ ಅದ್ರ ಪ್ರಕಾರ ನಮ್ಮ ಶಾಮನೂರು ಶಿವಶಂಕರ್ ಪರ ಅನುಸೂಚಿಯಲ್ಲಿ ಅವರ ಅನುಕಂಪ ಆದಾದ ಮೇಲೆ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ನಾವು ನಮ್ಮ ಇವರು ಹೈಕಮಾಂಡ್ ಅವರಿಗೆ ತಲೆಬಾಗಿ ನಾವು ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಗೆಲ್ಸಕ್ಕೆ ತಾವೆಲ್ಲರೂ ಒಗ್ಗಟ್ಟಾಗಿ ಮೈನಾರಿಟಿ ಮತ್ತು SC ಎಲ್ಲ ಗಡದರು ಒಗ್ಗಟ್ಟಾಗಿ ನಮ್ಮ ಸಮರ್ಥ ಗೆಲ್ಸೋಣ ಅಂತ ಒಂದು ಈ ಸಭೆಯಲ್ಲೂ ಅವರಿಗೆ ನಾವು ಕಿವಿ ಮಾತು ಹೇಳಿದೆ. ನಮ್ಮ ಹುಡುಗರು ಎಲ್ಲರೂ ಒಗ್ಗಟ್ಟಾಗಿ ನಾವು ಕಾಂಗ್ರೆಸ್ ಗೆಲ್ಸಲಿಕ್ಕೆ ಮತ್ತು ನಮ್ಮ ಪಕ್ಷ ಮೈನಾರಿಟಿ ಸಂಘಟನೆ ಮಾಡಲಿಕ್ಕೆ ಒಂದು ಸಭೆ ಮಾಡಿದ್ವಿ. ಮುಂದಿನದಲ್ಲೇ ನಮ್ಮ ನೇತೃತ್ವದಲ್ಲಿ ನಮ್ಮ ಮುಖಂಡರ ಜೊತೆ ಚರ್ಚೆ ಮಾಡಿ ಒಂದು ಸಭೆ ಮಾಡಿ ಒಂದು ಬೃಹತ್ ಕಾರ್ಯಕ್ರಮ ಮಾಡೋಣ ಅಂತ ಮಾಡಕ್ಕೆ ಮೀಟಿಂಗ್ ಕರೆದ್ವಿ ಅಷ್ಟ. ಸರ್, CM ಸಿದ್ದರಾಮಯ್ಯ ಅಹಿಂದ ನಾಯಕ ಅಂತ ಹೇಳ್ತೀರ? ಹೌದು. ಅಂದ್ರೆ ದಲಿತರು, ಹಿಂದುಳಿದ ಅಲ್ಪಸಂಖ್ಯಾತರ ದಲಿತರ ನಾಯಕ ಅಂತ ಹೇಳ್ತಾರೆ, ಹೌದಾ? ಸೊ ಇಲ್ಲಿ ಎಲ್ಲಿ ಅಲ್ಪಸಂಖ್ಯಾತರು ಮತ್ತು ದಲಿತರಿಗೆ ಇಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಏನು ಅನ್ಯಾಯ ಆಗಿ ಅಂತ ಜನರ ಕೂಗು, ತಾವು ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಏನು ಅನ್ಯಾಯ ಆಗಿಲ್ಲಮ್ಮ, ದಲಿತರ ಅಲ್ಲಿ ಅಲ್ಪಸಂಖ್ಯೆ ಏನು ಅನ್ಯಾಯ ಆಗಿಲ್ಲ. ಅಲ್ಲ, ಅಭ್ಯರ್ಥಿ ಕೇಳಿದ್ರಂತೆ, ಅಲ್ಪಸಂಖ್ಯಾತರು ಕೇಳಿದ್ರಂತೆ. ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಎಲ್ಲ ಹೈಕಮಾಂಡ್ ಅವ್ರೇನೋ ಯಾವುದೇ ಅಲ್ಪಸಂಖ್ಯಾತರು ದಲಿತರಿಗೆ ಏನು ಅನ್ಯಾಯ ಮಾಡಲ್ಲ. ಅದು ಶಿವಶಂಕರಪ್ಪನವರು ಮರಣ ಹೊಂದಿದ ತಕ್ಷಣ ಅದು ಅನುಕಂಪದ ಮೇಲೆ ಕೊಡ್ಬೇಕನ್ನೋ ಉದ್ದೇಶ ಅವ್ರಿಗೆ ಕೊಟ್ಟಿದ್ದಾರೆ. ಆಮೇಲೆ ನಿಮಗೆ ಒಂದು ಮಾತು ಹೇಳ್ತೇನೆ, ಅವರು BJP ಎಷ್ಟು ತಂತ್ರ ಮಾಡ್ತಾರೆ ಅನ್ನೋದ ಮೊನ್ನೆ ನೀವು ಉದಾಹರಣೆ ನಿಮಗೆ ಹೇಳ್ತಿರೋದ ಉದ್ದೇಶಪಟ್ಟ CG ಹಾಸ್ಪಿಟಲ್ ಒಂದು ಗಲಾಟೆ ಆಯ್ತು. ಅಮ್ಮನಲ್ಲ ಮತ್ತು ನಮ್ಮ ಅಯ್ಯಪ್ಪನವರು ಉದ್ದೇಶಪಟ್ಟು ಅವರು JDS ಇದು ಕುತಂತ್ರ ಬಿಜೆಪಿಯನ್ನ ಬೆಳೆಸೋಕ್ಕೋಸ್ಕರ JDS ಕೆಲಸ ಮಾಡ್ತಾರೆ. ಅದೇ ಅವನು ಕುಮಾರಸ್ವಾಮಿ ಅವರು ಅವನು ಅತಿ ಅಲ್ಪಸಂಖ್ಯಾತ ದಲಿತರ ಮೇಲೆ ಬರೋದು ಅಮ್ಮನಲ್ಲಿಗೆ ಯಾಕೆ ಕೊಡ್ಬಾರ್ದು? BJP JDS ಹೊಂದಾಣಿಕೆ ಅಮ್ಮನಲ್ಲಿ ಯಾಕೆ ಕೊಡ್ಬಾರ್ದು ಟಿಕೆಟ್? ಅವರು ಹೋಗಿ ಪಾಪ ನಮ್ಮ ಅಮಾಯಕ ನಮ್ಮ ಶ್ರೀನಿವಾಸರಿಗೆ ಹಿಂದೂಗಳು ಹೊಡೆದಾಡ್ರಿ ಅಂತಂದೇಳಿ ಅಲ್ಪಸಂಖ್ಯಾತರು ಹಿಂದೂಗಳು SCಗಳು ಡೆವಲ್ ಅಂತ ಇಂಥ ತಂತ್ರಗಾರಿಕೆ ಮಾಡ್ತಾರೆ ಕುಮಾರಸ್ವಾಮಿ ಅವರು. ಇದು ನಾವು ಖಂಡಿಸ್ತೇವೆ. ಅವನು ಕುಮಾರಸ್ವಾಮಿ ಅವರು ನಮ್ಮ ಶ್ರೀನಿವಾಸ ಕೊಡೋ ಬದಲಿ ನಮ್ಮ ಇವ್ರಿಗೆ ಅಮ್ಮನಲ್ಲಿ ಕೊಡೋದು ನಾವು ನಮ್ಮ ಅವಾಗ ಅಲ್ಪಸಂಖ್ಯೆ ಒಂದು ಹಾನಿ ಬಲ ಕೊಡೋದು. BJP ಅವಾಗ ಅವ್ರದ್ದು ಮೊಸಳಿ ಕಣ್ಣೀರು ಗೊತ್ತಾಗತ್ತ. BJP ಅವಾಗ ಇವ್ರಿಗೆ ಮಾಡ್ತಾರೆ, ಅಮ್ಮನಲ್ಲಿ ಮಾಡ್ತಾರೆ ಗೊತ್ತಾಗತ್ತಲ್ಲ. ಅಂದ್ರೆ ನೀವು ಹೇಳ್ತಾ ಇರೋದು ಮೈತ್ರಿ ಅಭ್ಯರ್ಥಿಗೆ ಕಾಂಗ್ರೆಸ್ JDS ಇಂದ ಕೊಡ್ಬೇಕಾಗಿ ತಾವು ಹೇಳಕತ್ತೀವಿ? ಹೌದು, ಯಾವ JDS BJP ಮೈತ್ರಿ ಅವರಿಬ್ರು ಮಾತಾಡಿಕೆ ನಾಮೇ ಕೊಡಿಸಿರ್ಬೋದು. ಕುಮಾರಸ್ವಾಮಿ ಅವರು ಅಮ್ಮನಿಗೆ ಯಾಕೆ ಕೊಡ್ಬೋದು? ಅಮ್ಮನಲ್ಲ ಕಟ್ಟ ಶಿಷ್ಯ ಕುಮಾರಸ್ವಾಮಿ ಕಟ್ಟ ಶಿಷ್ಯ. ಈಗ BJP ಹೊಂದಾಣಿಕೆ ಹೇಳ್ಬೋದು BJP ಅವರಿಗೆ ನಮ್ಮ ಅಮ್ಮನಲ್ಲಿ ಕೊಡ್ರಿ, ನಾವು ಅಲ್ಪಸಂಖ್ಯಾತರು ನಾವೆಲ್ಲ ಸೇರಿ ಗೆಲ್ಸೋಣ ಅಂತ ಯಾಕೆ ಬರ್ಬಾರ್ದು? ಅದು ಬಿಟ್ಟು ಉದ್ದೇಶಪಟ್ಟ ನಮ್ಮ ಕಾಂಗ್ರೆಸ್ ಹೊಡ್ಲಿಕ್ಕೆ ಇದು ಒಂದು ಕುತಂತ್ರ ಕುಮಾರಸ್ವಾಮಿ ಅವರು. ಈ ಕುತಂತ್ರಕ್ಕೆ ಯಾರು ಎಲ್ಲ ಅಲ್ಪಸಂಖ್ಯಾತ ಯಾರನ್ನು ಬೆಳೆಸಿಲ್ಲ ಅವರು ಕುಮಾರಸ್ವಾಮಿ ಅವರು. ಇದು ನಿಮ್ಮ ಕುತಂತ್ರದಲ್ಲಿ ನಡೆಯಲ್ಲ. ದಾವಣಗೆರೆಯಲ್ಲಿ ನಮ್ಮ ಸಮರ್ಥ ಸಾಹೇಬರು ಗೆದ್ದೇ ಗೆಲ್ತಾರಂತ ನಾವು ಭರವಸೆ ಹೇಳ್ತಿದ್ದೇವೆ. ಕ್ಷೇತ್ರದಲ್ಲಿ ಜನನಾಯಕ ಅಂತ ಹೆಸರುವಾಸಿ ಅಲ್ಪಸಂಖ್ಯಾತರ ನಾಯಕ, ಅಲ್ಪಸಂಖ್ಯಾತರ ಮುಖಂಡ ಅಂದ್ರೆ ಜಮೀರ್ ಅಹಮದ್. ಹೌದಾ? ಕ್ಷೇತ್ರದಲ್ಲಿ ಇನ್ನೂ ಮಟ್ಟ ಬಂದಿಲ್ಲ, ಅದು ಮತದಾರರು ಸ್ವಲ್ಪ. ಜಮೀರ್ ಅಹಮದ್ ಅವರು ನಮ್ಮ ಅಲ್ಪಸಂಖ್ಯಾತ ಲೀಡ್ರು, ನಮ್ಮ ಹಿಂದುಳಿದ ಲೀಡ್ರು, ಅವರಿಗೆ ಗೌರವ ಇದೆ. ಹೈಕಮಾಂಡ್ ಎಲ್ಲ ಅವ್ರಿಗೆ ಹೇಳಿದಾರ, ಇದು ಅನುಕಂಪದ ಮೇಲೆ ಕೊಟ್ಟಿದ್ದೇವೆ. ಮುಂದಿನ ಅವರಿಗೆ ಒಂದು ಗೌರವ ಕೊಡೋಣ. ಜಬ್ಬರ್ ಸಾಹೇಬರಿಗೂ ಎಲ್ಲ ಗೌರವ ಕೊಡ, ಸಲೀಂ ಅಹಮದ್ ಅವರಿಗೂ
ರಿಸ್ವಾನ್ ಅವ್ರಿಗೂ ಜಮೀರ್ ಅಹಮದ್ ಎಲ್ಲರಿಗೂ ಗೌರವ ಕೊಟ್ಟಿದ್ದಾರೆ. ಅವರು ಬರ್ತಾರೆ. ಜಮೀರ್ ಅಹಮದ್ ಅವರು ಅವರೇ ನಾವು ಇರೋದಲ್ಲ ನಮ್ಮ ಕಾಂಗ್ರೆಸ್ಸಿಗೆ. ಅವರು ನಮಗೆ ಕಾಂಗ್ರೆಸ್ಸಿನ ಬೆನ್ನೆಲುಬು ನಮ್ಮ ಜಮೀರ್ ಅಹಮದ್ ಅವರು. ಅವರಿಗೆ ಹೈಕಮಾಂಡ್ ಕೇಳಿ ಕಳಿಸ್ತಾರೆ. ನೆಕ್ಸ್ಟ್ ಅವರು ಬರ್ತಾರೆ. ನಮ್ಮ ಕಾಂಗ್ರೆಸ್ ಗೆಲ್ತೆ. ನಾವು ಹಿಂದೂ ಮುಸ್ಲಿಮ್ಸು ಮತ್ತು ಅಲ್ಪಸಂಖ್ಯಾತರು ದಲಿತರು ಯಾರು ಡಿವೈಡ್ ಆಗಿಲ್ಲ. ನಾವು ಕಾಂಗ್ರೆಸ್ ಗೆದ್ದೇ ಗೆಲ್ಲಿಸ್ತೇವೆ. ನಮ್ಮ ಅಲ್ಪಸಂಖ್ಯಾತರು ದಲಿತರು ನಾವು ಸೇರ್ಕೊಂಡು ಗೆಲ್ಸ್ತೇವೆ ಅಂತಂದ ಈ ಟೈಮಲ್ಲಿ ನಾವು ನಿಮಗೆ ಆಶ್ವಾಸನೆ ಕೊಡ್ತೇವೆ. ದಕ್ಷಿಣ ಕ್ಷೇತ್ರ ನೋಡಿದ್ರೆ ಕಾಂಗ್ರೆಸ್ಸಿನ ನೇರ ಫೈಟ್ ಅಂದ್ರೆ ಅಪೋಸಿಟ್ ಯಾರಲ್ಲಿ? ಅದ ಬಿಜೆಪಿಯವರಿಗೂ ಕಾಂಗ್ರೆಸ್, ನಮ್ಮ ಕಾಂಗ್ರೆಸ್ ಬಲವಾದ ಫೈಟ್ ಕೊಡ್ತದೆ. ನಮ್ಮ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ. ಸೊ SDPI ಸಹ ಸ್ವಲ್ಪ ಅಲ್ಲಿ ಸ್ಟ್ರಾಂಗ್ ಕಾಣ್ತಾ ಇದೆ ತಮಗೆ. ಏನೇ ಪ್ರತಿ ಸರಿ ಮಾಡೇ ಮಾಡ್ತಾರೆ. ಅವರು ನಮ್ಮ ಬಾಂಧವರು ಅವ್ರು ಮಾಡೇ ಮಾಡ್ತಾರೆ. ಅವರು ನಾವು ಅಲ್ಲಿ ಕಡೆ ಅಭಿವೃದ್ಧಿ ನೋಡಿದ ಜನ ಅಡ್ಡಲ್ಲ. ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಅಭಿವೃದ್ಧಿ ನಾವು ನೋಡಿದ್ದೇವೆ ದಕ್ಷಿಣ ಕ್ಷೇತ್ರದಲ್ಲಿ. ಕೆಲವು ಸಣ್ಣ ಪುಟ್ಟ ಕೆಲಸ ಇದಾವೆ. ಅವ್ರಿ ಶಾಮನೂರು ಮಲ್ಲಿಕಾರ್ಜುನ ಅವರು ಯಾರು ಮಾಡಿಲ್ಲ ಅಂತ ಕೆಲಸಗಳು ಮಾಡಿದ್ದಾರೆ ದಾವಣಗೆರೆಯಲ್ಲಿ. ದಕ್ಷಿಣ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಈಗ 100 ಕೋಟಿ ನಮ್ಮ ಮೊನ್ನೆ ಬಜೆಟ್ನಲ್ಲಿ 100 ಕೋಟಿ ಹಾಕ್ಸಿದ್ದಾರೆ ದಕ್ಷಿಣ ಕ್ಷೇತ್ರಕ್ಕೆ. ಅವರು ಗೆದ್ದೇ ಗೆಲ್ತಾರೆ. ಗೆದ್ದ ಮೇಲೆ ಅವರ ಸಮರ್ಥ ನೇತೃತ್ವದಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಆಗ್ತಾವೆ. ಅದು ಬಿಟ್ಟು ಇನ್ನು 2 ವರ್ಷದಲ್ಲಿ BJP ಬಂದರೆ ಅಲ್ಲಿ ಕೆಲಸಗಳಾಗಲ್ಲ. ಮತ್ತು ಮಲತಾಯಿ ಧೋರಣೆದಾಗ ನಮ್ಮ ಕಾಂಗ್ರೆಸ್ ಬಲಪಡಿದ ಪ್ರಕಾರ ನಮ್ಮ ಮಲ್ಲಿಕಾರ್ಜುನ ಮತ್ತು ಪ್ರಭಾಮ ಅವರ ಕೈ ಬಲಪಡಿಸಿದ್ರೆ ದಕ್ಷಿಣ ಕ್ಷೇತ್ರ ಅಭಿವೃದ್ಧಿ ಆದಾಕತೆ. ಅದಕ್ಕೆ ನಾವು 100ಕ್ಕೆ 100 ನಮ್ಮ ಸಮರ್ಥರು ಗೆಲ್ತಾ ಇದ್ದಾರೆ. ನಮ್ಮ ಎಲ್ಲ ಬಾಂಧವರು ಅಲ್ಪಸಂಖ್ಯಾತರ ಒಗ್ಗಟ್ಟಿನಿಂದ ನಾವು ಕಾಂಗ್ರೆಸ್ ಗೆಲ್ಲಿಸ್ತಾ ಇರುತ್ತೆ. ಈಗ ಅಲ್ಪಸಂಖ್ಯಾತರ ತಾಲೂಕು ಘಟಕ ಅಧ್ಯಕ್ಷ ಇಮ್ತಿಯಾಜ್ ಜಲಾಲ್ ಅವರು ತಾವು ದಾವಣಗೆರೆ ದಕ್ಷಿಣದ ಅಲ್ಪಸಂಖ್ಯಾತ ಮತದಾರರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನಾವು ಏನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರು ಬರೀ ವೋಟ್ ಬ್ಯಾಂಕಿಂಗ್ ಅಲ್ಲ. ನಾವು ಜಾಣರ ಇದೀವಿ. ನಾವು ಇವತ್ತು ಯಾರು ನಮ್ಮ ನಾಯಕರು ಯಾರಿದ್ದಾರೆ, ನಮ್ಮ ಜಮೀರ್ ಅಹಮದ್ ನಾಯಕರಿದ್ದಾರೆ, ಸಿದ್ದರಾಮಯ್ಯ ಇದ್ದಾರೆ, ಉಪಾಧ್ಯಕ್ಷ DK ಶಿವಕುಮಾರ್ ಇದ್ದಾರೆ. ಅಲ್ಪಸಂಖ್ಯಾತರಿಗೆ ಹುಟ್ಟಿರ್ತಕ್ಕಂಥ ಪಕ್ಷ ಆಯ್ತು ನಮ್ದು. ಇಂಥ ಪಕ್ಷ ಅಂತ ಇದೆ. ಯಾವ ಪಕ್ಷನೂ ಅಲ್ಪಸಂಖ್ಯಾತರ ಬೆಲೆ ಕೊಡುವುದಿಲ್ಲ. ಕಾಂಗ್ರೆಸ್ ಅಷ್ಟೇ ಕೊಡೋದು. ಇವರ ಮಾತು ಕೊಡಬೇಡಿ, ಕಿವಿ ಕೊಡಬೇಡ್ರಿ. ಕೆಲವರು ದುಡ್ಡು ತಿಂದಾರೆ, ತಿಂದಿಲ್ಲ ಅದು ಹೇಳಬೇಡಿ. ಇವ್ರು ಮನವೊಲಿಸಿದ್ದಾರೆ. ಬ್ಯಾಡ್ರಿ, ಮಾಡಬೇಡ್ರಿ, ಅಭಿವೃದ್ಧಿ ಕೆಲಸ ಮಾಡಿ. ಇವತ್ತು ದಾವಣಗೆರೆಯಲ್ಲಿ ದಕ್ಷಿಣದಲ್ಲಿ ಡಾಕ್ಟರ್ ಶಾಮನೂರು ಶಿವಶಂಕರ್ ನಿಧನ ಹೊಂದಿರ ಹಿಂದ್ಗಡೆ ಅವರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಈಗ ಏನಪ್ಪ 2 ವರ್ಷ ಉಳಿದಿದೆ ಎಲೆಕ್ಷನ್. ಅವ್ರ ಮೊಮ್ಮಗೊಳ್ಳಿ. ಈ ನಮ್ಮ ಕಾಂಗ್ರೆಸ್ ಏನಪ್ಪಾ ಅಂದ್ರೆ ಒಂದು ತತ್ವ ಸಿದ್ಧಾಂತ ಏನಪ್ಪಾ ಅಂತ ಹೇಳಿದ್ರೆ ಮರಣ ಹೊಂದಿರಂತ ಅವ್ರ ಸಂಬಂಧಿ ಕೊಡ್ಬೇಕಂತ ಇದೆ. ಅದು ಅನುಕಂಪ ಇದೆ, ಕೊಟ್ಟಿದ್ದಾರೆ. ತಾವುಗಳು ನಾವೆಲ್ಲರೂ ಸೇರಿ ಗೆದ್ದೆ ಗೆಲ್ತಾರೆ. ಸಮರ್ಥ ಗೆದ್ದೆ ಗೆಲ್ತಾರೆ. ಅವರು ನಮ್ಮ MP ಗಳು ಇದ್ದಾರೆ. ಜೊತೆಗೆ ಒಂದ್ ಕಡೆ ಉತ್ತರ ವಲಯದಲ್ಲಿ ನಮ್ಮ ಮಲ್ಲಣ್ಣ ಇದ್ದಾರೆ, ಸಚಿವ ಇದ್ದಾರೆ. ಹರಿಹರ ದಾವಣಗೆರೆ ನಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಆಗಬೇಕು, ಅಭಿವೃದ್ಧಿ ಆಗಬೇಕು. ಸಮಾಜ ತಗೊಂಡು ಹೋಗ್ಬ್ಯಾಡ್ದು, ಕೆಟ್ಟ ಹೆಸರು ತರಬ್ಯಾಡ್ದು. ಹಾಗಾಗಿ ನಮ್ಮ ಅಲ್ಪಸಂಖ್ಯಾತ ಹರಿಹರ ಘಟಕದಿಂದ ನಾವು ಸಮರ್ಥ ಅವರನ್ನು ಬೆಂಬಲ ಕೊಟ್ಟಿದ್ದೀವಿ. ನಮ್ಮ ನಿಯೋಗ, ನಮ್ಮ ಸಂಘಟನೆ ದಾವಣಗೆರೆ ಹೋಗಿ ನಾವು ಪ್ರಚಾರ ಮಾಡುತ್ತೇವೆ. ಸಮರ್ಥನ್ನು ಗೆಲ್ಲಿಸಿ ತಂದೆ ತರ್ತೀವಿ ಅಂತ ಹೇಳಿ ನಾವು ಹೋರಾಟ ಮಾಡಿ ತಂದೆ ತರ್ತೀವಿ. ಈಗ ಅದೇ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಅಂದ್ರೆ ಮುಸ್ಲಿಮ್ಸ್ ಮತದಾರರು ಕಾಂಗ್ರೆಸ್ ಮತ್ತು ಬೇರೆ ಪಕ್ಷಕ್ಕೆ ಬೇಸತ್ತು BJP ಕಡೆ ಒಲವು ತೋರಿಸಿದ್ದಾರೆ. ತಾವು ಅದಕ್ಕೆ ಏನಾಗಲಿ ಇಷ್ಟಪಡ್ತಾರೆ? ಅದು ಸುಳ್ಳು. ಅದು ಸುಳ್ಳು. ಯಾಕಂದ್ರೆ ನಮ್ಮ BJP ಏನೇನ್ ಮಾಡಿದೆ, ಅಲ್ಪಸಂಖ್ಯೆ ಏನೇನ್ ಮಾಡ್ತಾ ಇದೆ, ಬುರ್ಕಾ ಆಗ್ಲಿ, ಅಜಾನ್ ಆಗ್ಲಿ, ಹಲಾಲ್ ಆಗ್ಲಿ, ಆರಾಮ್ ಆಗ್ಲಿ, ಬರೇ ನಮ್ಮನ್ನು ಕೆಟ್ಟದ್ದೇ ಮಾಡದ ಬಂದಿದ್ದಾರೆ ಅವರು. ಹಾಗಾಗಿ ನಮ್ಮ ಕೈ ಹೋಗುತ್ತೇನ್ರಿ BJPಗೆ? ಸುಳ್ಳ್ರಿ, ಅದು ಯಾರು ಹೋಗುದಿಲ್ರಿ. ನಮ್ಮ ರಕ್ತದಲ್ಲಿ ಇರುವಂತ ಒಂದು ಪಕ್ಷ ಯಾವ್ದಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ. ಯಾರು ಇದ್ಕೊಳ್ಳಿ ಅಲ್ಲಿ. ಅನುಕಂಪ ಬೇಡ, ನಮ್ಗೆ ದುಡ್ಡು ಬೇಡ, ಹಣ ಬೇಡ, ಏನು ಬೇಡ. ನಮ್ಮ ಅಲ್ಪಸಂಖ್ಯಾತರು ಅಹಿಂದವರು ನಾವು ಕಾಂಗ್ರೆಸ್ ಬಿಟ್ಟು ಕೊಡುವುದಿಲ್ಲ. ಈಗ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷ ಕ್ಷೇತ್ರದಲ್ಲಿ ತಮ್ಮ ಸ್ಥಾನ ಏನೈತಿ? ಬರ ಮತದಾರ ಆಯ್ತಾ ಅಥವಾ ಲೀಡರ್ಶಿಪ್ ಐತಿ? ಲೀಡರ್ಶಿಪ್ ಇದೆ, ಕೊಟ್ಟಿದ್ದಾರೆ. ಸಲೀಂ ಅಹಮದ್ ಇದ್ದಾರೆ, ರಿಜ್ವಾನ್ ಅರ್ಷದ್ ಇದೆ, ಇವ್ರು ಇದಾರೆ, ಜಮೀರ್ ಅಹಮದ್ ಇದ್ದಾರೆ, UT ಖಾದರ್ ಸಾಹಬ್ ಇದ್ದಾರೆ. ಬೇಕಾದ್ರೆ ನಮ್ದು ಯಾರು ಮಾಡಿದಾರೆ? BJP ಮಾಡಿದ್ರ? ಏನೋ ಕುಮಾರಸ್ವಾಮಿ ಮಾಡಿದ್ದಾರೆ. ಒಳ್ಳೆ ಲೀಡರ್ಗಳಿದ್ದಾರೆ. ಇನ್ನು ಹುಡ್ಬೇಕು ನಾವು. ಇನ್ನು ಲೀಡರ್ ಆಗ್ಬೇಕು ಮುಂದೆ. ಕಾಂಗ್ರೆಸ್ ಪಕ್ಷ ಬಿಟ್ಟು ಯಾವ ಪಕ್ಷನೂ ನಮ್ಮ ಅಲ್ಪಸಂಖ್ಯಾತರ ಮುಂದುವರೆ ಕೊಡೋದಿಲ್ಲ. ಒಂದೇ ಪಕ್ಷ ನಮ್ಮ ಅಲ್ಪಸಂಖ್ಯಾತ ಏನು ಮಾಡಬೇಕು, ಲೀಡರ್ಶಿಪ್ ಮಾಡಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ. ತಾವುಗಳು ಮಾಧ್ಯಮ ಮಿತ್ರರಿಗೆ ನಾವು ಹೇಳ್ತಾ ಇರ್ತೀವಿ, ಈ ನಾವು ಮಾತಾಡಿದಂತ ವಿಷಯವನ್ನು ಈ ಜನ ಗೊತ್ತಾಗ್ಬೇಕಿದು. ಕೊನೆಯದಾಗಿ ದಕ್ಷಿಣ ಭಾಗದ ಮತದಾರರಿಗೆ ಏನ್ ಹೇಳ ಇಷ್ಟಪಡ್ತೀರ? ನಾವು ದಕ್ಷಿಣ ಕ್ಷೇತ್ರದ ಮುಸ್ಲಿಂ ಬಾಂಧವರಿಗೆ ಏನ್ ಹೇಳ್ತಾ ಇದ್ದೇನೆ ಅಂತ ಹೇಳಿ, ಅವರಿವರ ಮಾತನ್ನು ಕೇಳಬೇಡಿ. ಕಾಂಗ್ರೆಸ್ ನಿಮ್ಗೆ ಏನ್ ಕೊಟ್ಟಿದ್ದೀನಿ ನೋಡಿ. 5 ಗ್ಯಾರಂಟಿ ಕೊಟ್ಟಿದ್ದಾರೆ. ನಿಮ್ಮ ಅಕೌಂಟಲ್ಲಿ 2,000 ಬೀಳ್ತಾ ಇದೆ. ಉಚಿತ ವಿದ್ಯುತ್ ಕೊಡ್ತಾ ಇದೆ. ನಿಮ್ಗೆ ಅನ್ನ ಭಾಗ್ಯ ಕೊಡ್ತಾ ಇದೆ.
ನಿಮಗೆ ಫ್ರೀ ಬಸ್ ಬಿಡ್ತಾ ಇದೆ. ಇನ್ನು ಬೇಕಾದಷ್ಟು ನಿಮ್ಮನ್ನು ನಿಮ್ಮ ಕ್ಷೇತ್ರದಲ್ಲಿ 100 ಕೋಟಿ ಅನುದಾನ ಕೊಟ್ಟಿದ್ದಾರೆ ದಕ್ಷಿಣಕ್ಕೆ. ಇದು ಮೊದಲನ್ನು ನೋಡಿ ನೀವು. ಒಳ್ಳೆ ರಸ್ತೆ, ಒಳ್ಳೆ ಮಾರ್ಕೆಟಿಂಗ್ ಇದೆ, ಎಲ್ಲ ಚೆನ್ನಾಗಿದೆ. ಇನ್ನು ನಮ್ಮ ಸಮರ್ಥ ಗೆದ್ದಿದ್ರೆ ಅವ್ರ ಹಿಂದ್ಗಡೆ ನಮ್ಮ MP ಮೇಡಮ್ ಇದ್ದಾರೆ, ಸಚಿವರಿದ್ದಾರೆ. ಅಲ್ಪಸಂಖ್ಯಾತ ಮಿತ್ರರು ಯಾರ ಮಾತು ಕೇಳಬೇಡಿ, ಬ್ಯಾರೆ ಪಕ್ಷ ಓಟ್ ಹಾಕಬೇಡಿ, ನಿಮ್ಮ ವೋಟ್ ಅನ್ನು ವ್ಯರ್ಥ ಮಾಡಬೇಡಿ. ಕಾಂಗ್ರೆಸ್ ಅನ್ನು ಗೆಲ್ಸಿ 30-40 ಸಾವಿರದ ಗೆಲ್ಲಬೇಕು ನಮ್ಮ ಸಮರ್ಥವರು. ಆ ರೀತಿ ಮಾಡಿ ನಿಮ್ಮ ಹೆಸರು ಆಗುತ್ತೆ, ನಮ್ಮ ಅಲ್ಪಸಂಖ್ಯಾತ ರಾಜ್ಯಕ್ಕೆ ಹೆಸರು ಆಗುತ್ತೆ ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮೊಂದಿಗೆ ಇಷ್ಟೊತ್ತು ಮಾತಾಡಿದ್ದ LB ಹನುಮಂತಪ್ಪ ಹಾಗೂ ಇಂಥ ಜಲಾಲ್ ಅವರಿಗೆ ಹಾಗೂ ಅವರ ಟೀಮಿನ ಸದಸ್ಯರಿಗೆ ಧನ್ಯವಾದಗಳು.